ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಿ ವಿ ಯೂಟ್ಯೂಬ್ ವ್ಲಾಗ್. ಆ್ಯಂಡ್ ಇವತ್ತು ನೋಡ್ತಾ ಇದ್ದೀರಾ, ನಾವು 4 ಡೇಸ್ ಟ್ರಿಪ್ನ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದುವರೆಗೆ ನನ್ನ ವಿಡಿಯೋಸ್ ಬೇರೆ ರೀತಿ ಇರ್ತಿತ್ತು. ಅಂದರೆ 4 ಡೇಸ್ ಟ್ರಿಪ್ ಹೋಗಿರೋದ್ರಿಂದ ಆ ವಿಡಿಯೋಸ್ನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಪಾರ್ಟ್ 1 ಆಗಿರುತ್ತೆ. ಫಸ್ಟ್ ಡೇ ಬಂದು ನಾವು ಅಯೋಧ್ಯೆಗೆ ಹೋಗಿದ್ದು. ಹಾಗಾಗಿ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ದೇವಸ್ಥಾನ ಇದೆ ಅಂದ್ಬಿಟ್ಟು. ಯಾಕಂದರೆ ಅಲ್ಲಿ ಯಾವುದೇ ರೀತಿ ಪಿಕ್ಚರ್ಸ್ನ ತೊಗೊಳೋದಾಗಿಲ್ಲ. ಹಾಗಾದರೆ ನನ್ನ ಹತ್ರ ಇರ್ತಕ್ಕಂಥ ಸಣ್ಣ ಪುಟ್ಟ ಕ್ಲಿಪ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಹೋಗಿ ನೋಡಿ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾವು ಮನೆ ಹತ್ರ ಹೊರಟಿದ್ದು ಒಂದು ಹಾಗೆ ಬರುತ್ತಿರುವ ರಾಜಕುಮಾರ. ಸಮಯದ ಸೂತ್ರ ಕಥೆಯ ಸಿಕ್ಕಮ್ಮ ಸುಮ್ಮನೆ ಪಾಪ ಗೊತ್ತು ಯಾರು
Choose excellence. Choose KIT. Hey!
ಹಾಯ್ ಫ್ರೆಂಡ್ಸ್, ಅಯೋಧ್ಯೆ ಟ್ರಿಪ್ನ ಸೆಕೆಂಡ್ ಪಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನು ಇಷ್ಟೊತ್ತು ನೋಡಿದ್ರಲ್ಲ ನೀವು, ಬೋಟಲ್ಲಿ ಎಂಜಾಯ್ ಮಾಡ್ಕೊಂಬಂದಿದ್ದು. ನಂತರ ನಾವು ಸರಿಯೂ ನದಿ ದಡದಲ್ಲಿ ಯಾವ ರೀತಿ ರಾಮಾಯಣದ ಪೂರ್ತಿ ಚಿತ್ರನ ಬಿಡಿಸಿದ್ದಾರೆ, ಯಾವ ರೀತಿ ರಾಮಾಯಣ ನಡೀತು ಅಂದ್ಬಿಟ್ಟು. ಪೇಷನ್ಸಿಂದ ಟೈಮ್ ಇತ್ತು, ಸಿಂಗಲಾಗಿ ನಾವು ಹೋಗಿರ್ತೀವಿ ನೋಡೋಕ್ಕೆ ಅನ್ನೋದಾದರೆ ಒಂದೆರಡು ದಿನ ಟೈಮ್ ಇದು ಮಾಡಿಕೊಂಡು ಆರಾಮಾಗಿ ನೋಡಿಕೊಂಡು ಬರ್ಬೋದು. ಏನಿದ್ರು ಟ್ರೈನಲ್ಲಿ ಹೋಗೋರ್ಗೆ ಇದೆಲ್ಲ ಬೆಸ್ಟ್ ಇರುತ್ತೆ. ಈ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋರಿಗೆಲ್ಲ ಟೈಮಿಂಗ್ ಇರಲ್ಲ, ಅವ್ರ ಟೈಮಿಂಗ್ ನಾವು ಪಿಕಪ್ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದ ಸ್ಥಳ. ರಾಮ 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 ರಾಮ. ಇದು ಅರಮನೆ ಅವರಿಗೆ. ಹಾಂ ಹಾಂ, ಶ್ರೀರಾಮ ಅವಾಗ ಇದು ಅರಮನೆ ಅಂದರೆ ಅದು ಇದಾಗಿರುತ್ತೆ ಮತ್ತೆ ಕಟ್ಟಿರ್ತಾರೆ. ಒಟ್ಟಂಗೆ ಪಟ್ಟಾಭಿಷೇಕ ಆದ ಜಾಗ ಇದೇನೆ. ಕಡೆ ಸತಿ ಇದೆಯಲ್ಲ, ಲಾಸ್ಟಿಗೆ ಮಾಡ್ತಾರಲ್ಲಪ್ಪ, ಇದನ್ನ ಮಾಡ್ಕೊಂಡು ಬರ್ತಾರಲ್ಲ ಅವರು, ವನವಾಸ ಮುಗಿಸ್ಕೊಂಡು ಬಂದಾಗ ಪಟ್ಟಾಭಿಷೇಕ ನಡೀತದೆ. ಅವರು ವನವಾಸ ಮಾಡಿ ಮುಗಿಸ್ಕೊಂಬಂದಂಥ ಜಾಗದಲ್ಲಿ ಟೈಮಲ್ಲಿ ರಾಮಂಗೆ ಪಟ್ಟಾಭಿಷೇಕವಾದ ಜಾಗ ಇದು. ಸಂದೈತೆ ನೋಡ. ಹಾಗೆ ಇದು ಬಂದು ಸೀತಾಮಾತೆ ಅಡುಗೆ ಮಾಡ್ತಿದ್ದಂಥ ಜಾಗ. ಏನು ಆವಾಗ ಅವ್ರ ಫ್ಯಾಮಿಲಿಗೆ ಅವರು ಅಡುಗೆ ಮಾಡ್ತಾಯಿದ್ರಲ್ಲ ಸೀತಾಮಾತೆ, ಹಾಗೆ ಆ ಜಾಗನ ಇವತ್ತಿನವರೆಗೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಬಂದು ಪೂಜೆ ಮಾಡ್ತಿದ್ದಾರೆ, ದೇವ್ರನ್ನೆಲ್ಲ ಇಟ್ಬಿಟ್ಟು. ಮತ್ತು ಊಟದ ಎಲೆ ಏನಿದೆಯಲ್ಲ ಅದನ್ನು ಇವತ್ತಿನವರೆಗೂ ಅಲ್ಲಿ ಯಾವಾಗಲೂ ಸ್ಟಾಕ್ ಇಟ್ಟೇ ಇರ್ತಾರೆ. ಹಾಗಾಗಿ ನಾವು ಪ್ಲೇಸ್ನ ಕೂಡ ನೋಡಿದ್ವಿ. ಈ ಪ್ಲೇಸ್ನ ನೋಡಿದ ಮೇಲೆ ನಾವು ಅಯೋಧ್ಯೆ ಟೆಂಪಲ್ನ ನೋಡೋಕ್ಕೂ ಅಂತೂ ನಮ್ಮನ್ನು ಅಯೋಧ್ಯೆ ರಾಮ ಟೆಂಪಲ್ ಹತ್ರ, ಏನು ರಾಮಲಲ್ಲ ಟೆಂಪಲ್ ಇದೆಯಲ್ಲ ಅಲ್ಲಿಗೆ ಕರ್ಕೊಂಬಂದರು. ಅಂದರೆ ಅಲ್ಲಿ ಕರ್ಕೊಂಬಂದಿದ್ದು ನಮ್ಮನ್ನು ಹೇಗೆ ಅಂದರೆ, ಲೋಕಲ್ ಆಟೋಗಳು ಇರುತ್ತೆ ಅಲ್ಲೇ. ಹಾಗಾಗಿ ಅವರು ತುಂಬ ಎಲ್ಲಿ ಹತ್ರ ಆಗುತ್ತೋ ಅವರಿಗೆ ಆ ರೀತಿ ಪ್ಲೇಸಸ್ ಅವ್ರಿಗೆಲ್ಲ ಗೊತ್ತೇ ಇರುತ್ತಲ್ಲ, ಹಾಗೆ ಲೋಕಲ್ ರೋಡಲ್ಲಿ ಕರ್ಕೊಂಬಂದು ಒಂದು ಹೋಟೆಲ್ ಹತ್ರ ಬಿಟ್ಟರು. ಅಲ್ಲಿಂದ ರೋಡನ್ನ ದಾಟಿದ್ರೆ ನಮಗೆ ದೇವಸ್ಥಾನಕ್ಕೆ ಹೋಗೋವಂಥದ್ದು ಜಾಗ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ಇದೆ ಅಯೋಧ್ಯೆ ಟೆಂಪಲ್ ಮುಂದೆಗಡೆ ಏನು ಕಾಣಿಸ್ತಾ ಇದೆ,
ಅಲ್ಲಿಂದ ನಾವು ತುಂಬಾ ಸುತ್ತಾಕೊಂಡು ಎಲ್ಲಿ ಕರ್ನಾಟಕ ಟೆಂಪಲ್ ಇದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಸುತ್ತಬೇಕಾಗುತ್ತೆ ಅಲ್ಲಿ ಸ್ವಲ್ಪ. ಹಾಗೆ ಹೋದರೆ ಇದೇ ಬಂದು ರಾಮ ಮಂದಿರ ಇರೋದು ಅದರೊಳಗಡೆ. ಹಾಗೆ ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಮೊಬೈಲ್ ಅಲೌ ಇಲ್ಲ, ಒಳಗಡೆ ಯಾರಿಗೂ ಅಲೌ ಇರೋದಿಲ್ಲ. ಹಾಗೆ ನಮ್ಮ ಗುಂಪಿಂದ ಬಂದುಬಿಟ್ಟು ಒಂದು 5 ಜನ ಅಥವಾ ಒಂದು 8 ಜನದಿಂದ ಒಬ್ಬರು ಮೊಬೈಲ್ ತೊಗೊಳ್ಳಿ ಅಂತ ಹೇಳಿದ್ದು. ಯಾಕಂದರೆ ಮೊಬೈಲ್ ಬಂದು ಅಲ್ಲಿ ಇದಿರುತ್ತಲ್ಲ, ಮೊಬೈಲ್ ಹಾಕೋಂಥ ಜಾಗಗಳು, ಮೊಬೈಲ್ ಪರ್ಸು ಅವೇನಿಡಿದ್ರು ಇಡೋಂಥ ಜಾಗದಲ್ಲಿ ಅಲ್ಲಿ ಎಲ್ಲರದು ಮೊಬೈಲ್ನ ತೆಗ್ಸಿ ಇಟ್ಬಿಟ್ಟು ಹೋದ್ವಿ. ಇದೇ ನೋಡಿ ಅಯೋಧ್ಯೆ ಟೆಂಪಲ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸುತ್ತಲೂ ಬಂದುಬಿಟ್ಟು ಅಯೋಧ್ಯೆ ದೇವಸ್ಥಾನದ್ದು ಸುತ್ತಲೂ ಕಟ್ಟಿರ್ತಾರಲ್ಲ ಕಾಂಪೌಂಡ್ ರೀತಿ, ಆ ರೀತಿ ಅದನ್ನೇ ನೋಡಿದ್ರೆ ದೇವಸ್ಥಾನ ಏನೋ ಅನ್ನೋಷ್ಟಿದೆ. ಅದರೊಳಗಡೆ ದೇವಸ್ಥಾನ ಇರೋದು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇಲ್ಲಿಂದ ನಾವು ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ನಾವು ಮೊಬೈಲ್ನೆಲ್ಲ ಅಲ್ಲಿ ಕೌಂಟ್ರಿಗೆ ಹಾಕಬೇಕು, ಮತ್ತು ಅಲ್ಲಿಂದ ಬಂದು ಒಳಗಡೆ ಎಂಟ್ರಿ ಹೋಗೋದಿರೋದು. ಆ್ಯಂಡ್ ಆವತ್ತು ನಮ್ಮ ಪುಣ್ಯನೇನೋ ನೀವು ನೋಡ್ತಾ ಇದ್ದೀರ ಜನ ಎಷ್ಟಿದೆ ಅಂದ್ಬಿಟ್ಟು. ತುಂಬಾ ಕಮ್ಮಿ ಇತ್ತು ಜನ. ಅಷ್ಟು ಬೇಕಾದ್ರೆ ನಮಗಿನ್ನೂ ಟೈಮ್ ಕೊಟ್ಟಿದ್ರೆ ಅವರು, ನಾವು ಇನ್ನೂ ಒಂದು ರೌಂಡ್ ಹೋಗಿ ನೋಡೋಷ್ಟು ಟೈಮ್ ಇತ್ತು. ಯಾಕಂದರೆ ಜನನೇ ಇಲ್ಲ ನೈಟ್ ಟೈಮಲ್ಲಿ, ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಯಿತು. ದೇವರು ಕೂಡ ನಿಧಾನಕ್ಕೆ ನಾವು ಚೆನ್ನಾಗಿ ದರ್ಶನ ಮಾಡಿದ್ವಿ. ಇದು ಬಂದು ನಮ್ಮ ಪೂರ್ತಿ ಅಯೋಧ್ಯ ರಾಮ ಮಂದಿರ ಟೆಂಪಲ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಇಲ್ಲಿಂದನೇ ಎಂಟ್ರೆನ್ಸ್ ಇರೋದು. ಅಂದರೆ ಇಲ್ಲಿಂದ ಎಂಟ್ರೆನ್ಸ್ ಅಂದರೆ ಒಳಗಡೆ ಹೋಗೋದಷ್ಟೇ, ಅಲ್ಲಿಂದ ತುಂಬ ದೂರ ನಡಿಬೇಕಾಗುತ್ತೆ. ಅಲ್ಲಿಂದ ರೌಂಡ್ ಹಾಕೊಂಡು ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಮತ್ತೆ ಸುತ್ಕೊಂಬರ್ಬೇಕಾದ್ರೆ ಒಂದು 4-5 ಕಿಲೋಮೀಟ್ರ್ ಸುತ್ತಬೇಕಾಗುತ್ತೇನೋ, ಅಷ್ಟು ರೌಂಡ್ಸ್ ಇರುತ್ತೆ ಅಲ್ಲಿ, ಗೊತ್ತಾಗಲ್ಲ. ನಂತರ ನಾವು ದೇವ್ರನ್ನ ದರ್ಶನ ಮಾಡ್ಕೊಂಬಂದ ನಂತರ ಅಲ್ಲಿ ಏನು ಹಳ್ಳಿಲಿದೆ ಅಲ್ಲ, ಅಲ್ಲಿ ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಅಲ್ಲಿಂದ ಅಯೋಧ್ಯೆ ಟ್ರಿಪ್ ನಮಗೆ ಇಲ್ಲಿ ಮುಗೀತು. ನೆಕ್ಸ್ಟ್ ಇದೆ ನಿಮಗೆ ಪ್ರಯಾಗ್ರಾಜ್ದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ವಾಚ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ, ನಮ್ಮ ಈ ರಾಮಾಯಣದ ಅಳಿಲು ಇದುವರೆಗೂ ಅಲ್ಲಿ ದರ್ಶನಕ್ಕೆ ಅಂದ್ಬಿಟ್ಟು ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಒಂದಷ್ಟು ಕ್ಲಿಪ್ಸ್ ನೀಟಾಗಿ ಬಂದಿಲ್ಲ, ಬಟ್ ಅಲ್ಲಿರೋ ಕ್ಲಿಪ್ಸ್ನ ಅಷ್ಟರಲ್ಲಿ ಹಾಕಿದ್ದೀನಿ. ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.